ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಜಿಲ್ಲೆ 317D ಇದರ ಮುಂದಾಳತ್ವದಲ್ಲಿ ನಡೆಯುವಂತಹ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಕದ್ರಿ ಹಿಲ್ಸ್ MGF ಮಂಗಳೂರು ಇದರ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭವು ಇತ್ತೀಚೆಗೆ ಅದ್ಧೂರಿಯಾಗಿ ಜರುಗಿತು. ಪ್ರಥಮ ರಾಜ್ಯಪಾಲರಾದಂತಹ ಲಯನ್ ಗೋವರ್ಧನ ಶೆಟ್ಟಿಯವರ ಮುಂದಾಳತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಸುಧಾಕರ್ ರವರು, ಕಾರ್ಯದರ್ಶಿಯಾಗಿ ವಿದ್ಯಾ ಕಾಮತ್ ರವರು, ಅದೇ ರೀತಿ ರತ್ನಾಕರ್ ಅವರು ಕೋಶಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದರು. ನಮ್ಮ ಜಿಲ್ಲೆಯ ಪ್ರಥಮ ಉಪರಾಜ್ಯಪಾಲರಾದಂತಹ ಲಯನ್ ಗೋವರ್ಧನ್ ಶೆಟ್ಟಿ ಇವರನ್ನ ನಮ್ಮ ಹಿರಿಯ ಸದಸ್ಯರಾದಂತಹ ಲಯನ್ UV ನಾಯಕ್ ಅವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾನು ಸಂಜೀವಗೌಡ ಕತ್ಲಡ್ಕ, ಅಧ್ಯಕ್ಷರು ಕದ್ರಿ ಹಿಲ್ಸ್ ಲಯನ್ಸ್ ಕ್ಲಬ್, ಈ ಸಭೆಯನ್ನು ಸುಸ್ಥಿತಿರುತ್ತಿದ್ದೇನೆ. ಪ್ರಭುದೇವನೇ, ನನ್ನ ಹೃದಯಾಂತರಾಳದಿಂದ ನಿನ್ನನ್ನು ಪ್ರಾರ್ಥಿಸುವೆ. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನು ಒಳ್ಳೆ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಬಹಳ ಸಂತೋಷ ಆಗುತ್ತಿದೆ. ಯಾಕೆಂದರೆ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಕಾರಣ ಇಷ್ಟೇ, ಒಂದು ಕಡೆ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸಿನ 2026-27 ಲಯನಿಸ್ಟಿಕ್ ಸಾಲಿನ ಚುಕ್ಕಾಣಿ ಹಿಡಿಯಲು ಸುಧಾಕರ್ ಶೆಟ್ಟಿಗಾರವರ ಸುಸಜ್ಜಿತ ಲಯನ್ಸ್ ಹಾಗೂ ಲಿಯೋ ತಂಡ ತಯಾರಾಗಿದೆ. ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜುಗೊಂಡಿದೆ. ಈ ಒಂದು ಪದಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಮಾಣವಚನ ಕಾರ್ಯವನ್ನು ನೆರವೇರಿಸಲು ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ನಮ್ಮ ನೆಚ್ಚಿನ ಜಿಲ್ಲಾ ನಾಯಕ, ಲಯನ್ಸ್ ಜಿಲ್ಲೆ 317Dಯ ಪ್ರಥಮ ಉಪರಾಜ್ಯಪಾಲರಾದ ಲಯನ್ ಗೋವರ್ಧನ್ ಶೆಟ್ಟಿ MGF ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮೂರು ಜನ ಹೊಸ ಸದಸ್ಯರು ಸೇರಲಿದ್ದಾರೆ. ಪ್ರಥಮವಾಗಿ ಡೇಲಿಯಾ ದೀಪಕ್ ಕನೋತ್. ಡೇಲಿಯಾ ಅವರು ಕೇರಳದ ಕಣ್ಣನೂರಿನಲ್ಲಿ 1978ರಲ್ಲಿ ಜನಿಸ್ತಾರೆ. ಅವರು ಚಿನ್ಮಯ ಮಿಷನ್ ಕಾಲೇಜಿನಲ್ಲಿ ತಮ್ಮ ವ್ಯಾಸಂಗವನ್ನು ಮಾಡಿ BCom ಪದವಿಯನ್ನು ಪಡೆದಿರುತ್ತಾರೆ. ಇನ್ನೋರ್ವ ಸದಸ್ಯರು ರಾಜೇಶ್ ಅವರು ನಮ್ಮ ನೆರೆಯ ಜಿಲ್ಲೆಯಾದ ಶಿವಮೊಗ್ಗದಲ್ಲಿ 1979ರಲ್ಲಿ ಜನಿಸ್ತಾರೆ. 1998ರಲ್ಲಿ ಮಂಗಳೂರಿಗೆ ಬಂದು ಮಂಗಳದೇವಿಯಲ್ಲಿ ಮಂಗಳ ಜ್ಯುವೆಲರ್ಸ್ ತನ್ನದೇ ಸಂಸ್ಥೆಯಲ್ಲಿ ಅವರೀಗ ವಹಿವಾಟನ್ನು ನಡೆಸ್ತಾ ಇದ್ದಾರೆ. ಸಾಗರ್ ಕರ್ಕೇರ ಅವರು 1996ರಲ್ಲಿ ಮಂಗಳೂರಿನಲ್ಲೇ ಜನಿಸಿರ್ತಾರೆ. ರೊಸಾರಿಯೋ ಹೈಸ್ಕೂಲಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ಮಾಡಿ ಆಮೇಲೆ ಮಹೇಶ್ ಕಾಲೇಜಿಂದ BCom ಪದವಿಯನ್ನು ಪಡೆದಿರುತ್ತಾರೆ. ನಮ್ಮ ಪದಗ್ರಹಣ ಸಮಾರಂಭದ ದಿನ 2 ಹೊಸ ಸದಸ್ಯರು ನಮ್ಮ ಸಂಸ್ಥೆಗೆ ಸೇರಲಿಕ್ಕಿದ್ದಾರೆ. ಆಹನ ದೀಪಕ್ 25/5/2009 ಇಸವಿಯಲ್ಲಿ ಜನಿಸಿ ಸದ್ಯ PU ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ಅಭ್ಯಾಸ ಮಾಡ್ತಾ ಇದ್ದಾರೆ. ಇವರು 2012 ಜನವರಿ 3ರಂದು ಜನಿಸಿದ್ದಾರೆ. ಸದ್ಯ ಮಣಿಪಾಲ್ ಸ್ಕೂಲಲ್ಲಿ 10ನೇ ತರಗತಿಯನ್ನು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದೀಗ 12ನೇ ಅಧ್ಯಕ್ಷರ ಪದಗ್ರಹಣದ ಕಾಲ ಸನ್ನಿಹಿತವಾಗಿದೆ. ಈ ಕಾಲಘಟ್ಟದಲ್ಲಿ, ಈ ಸನ್ನಿವೇಶದಲ್ಲಿ ನಾನು ಮೊದಲನೇದಾಗಿ ನಮ್ಮ ಈ ವರ್ಷದ ಖಜಾಂಚಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ಳಿರುವಂಥ ಆರುಷ್ ರಿತೇಶ್ ರಾವ್ ಅವರು ಮಾರ್ಚ್ 11, 2012ನೇ ಇಸವಿಯಲ್ಲಿ ಜನಿಸಿ ಸದ್ಯ ಲೂಡ್ಸ್ ಸೆಂಟ್ರಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ, 9th ಗ್ರೇಡಲ್ಲಿ. He is the son of Lion Ritesh Rao and Geeta Rao. They are schooling at Vidyadayini High School, Surathkal. PUC at Canara PU College. ಅಧ್ಯಕ್ಷ ಸ್ಥಾನದ ಪದಗ್ರಹಣವನ್ನು ಇವತ್ತು ತೆಗೆದುಕೊಳ್ಳಿರುವಂಥವರು ಲಿಯೋ
ರಿಷಬ್ ರಾಜ್ ವಿ ಅಂಚನ್. ಅವರು 24 ನವಂಬರ್ 2005ನೇ ಇಸವಿಗೆ ಜನಿಸಿ ತನ್ನ ವಿದ್ಯಾಭ್ಯಾಸದ ಮುಂದಿನ ಹೆಜ್ಜೆ ಸಾಗಿ ಸದ್ಯಕ್ಕೆ ನಿಟ್ಟೆ NMAM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 4ನೇ ವರ್ಷದ BTech ಪದವಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. Mr. P. Ratnakar, PMJF D4. Born in the year 1951, his father P. Sadashiva Rao and mother Rajivi. Had his education qualification in BSc, BA, LLB. From 1970 to 1994, he worked in Karnataka Bank as clerk, officer and manager. Started his electrical industry from 1990 till 2018 and ರಿಟೈರ್ಡ್ ಫ್ರಮ್ ಬಿಸ್ನೆಸ್. ಈ ಮೂಲಕ ಪರಿಚಯಿಸಲು ಇಷ್ಟಪಡುತ್ತೇನೆ ನಮ್ಮ ಕೋಶಾಧಿಕಾರಿ ಅಜಾತಶತ್ರು ಲಯನ್ ರತ್ನಾಕರ್ ಪಾಪ್ತಿಮಾರ್ PMJF D4, ವಿದ್ಯಾ ಕಾಮತ್ PMJF D1. By profession, she is a beautician, ex-secretary, ex-president of Konkani Samskritika Sangha, ex-joint secretary of Karavali Sangeeta Kalavidara Okkuta, and she is our club secretary, Lion Vidya Kamath, PMJF D1. Lion Sudhakar Shettigar, MJF. ದಿವಂಗತ ಜನಾರ್ದನ್ ಶೆಟ್ಟಿಗಾರ್ ಹಾಗೂ ರತ್ನ ದಂಪತಿಗಳ 2ನೇ ಪುತ್ರನಾಗಿ ಮಂಗಳೂರಿನಲ್ಲಿ 1976ರಲ್ಲಿ ಜನಿಸಿರುತ್ತಾರೆ. ಡಿಪ್ಲೊಮಾ ಪದವಿಯನ್ನು ಪಡೆದಿರುವ ಇವರು ಪ್ರಾರಂಭದಲ್ಲಿ ಗೆಟ್ ಇಟ್ ಯೆಲ್ಲೋ ಪೇಜಸ್ ಟೆಲಿಫೋನ್ ಡೈರೆಕ್ಟರಿ ಕಂಪನಿಯಲ್ಲಿ 10 ವರ್ಷ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದರು. ಬಳಿಕ ಕಳೆದ 14 ವರ್ಷಗಳಿಂದ ಸಿದ್ಧಿವಿನಾಯಕ ಎಂಟರ್ಪ್ರೈಸಸ್ ವಿತರಕರು ಸುಪ್ರೀಂ ಪ್ಲಂಬಿಂಗ್ ಮೆಟೀರಿಯಲ್ಸ್ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುತ್ತಾರೆ. ಪತ್ನಿ ಸುಮನಾ BSc ನರ್ಸಿಂಗ್ ಹಾಗೂ 2 ಮಕ್ಕಳಾದ ಪ್ರಣಮ್ ಮತ್ತು ಶ್ರೀಕರ್ ಜೊತೆಗೆ ಇವರ ಸುಖಿ ಸಂಸಾರ. ಈ ಬಾರಿಯ ನಮ್ಮ ಸಂಸ್ಥೆಯ 25ನೇ ಅಧ್ಯಕ್ಷರಾಗಿ ನಮಗೆ ಕಂಡವರು ಇವರೇ. ಈ ಮೂಲಕ ನಿಮ್ಮೆಲ್ಲರಿಗೆ ಪರಿಚಯಿಸಲು ಇಷ್ಟಪಡುತ್ತೇನೆ ಈ ಸಾಲಿನ ಅಧ್ಯಕ್ಷರು ಲಯನ್ ಸುಧಾಕರ್ ಶೆಟ್ಟಿಗಾರ್ MJF. ಥ್ಯಾಂಕ್ ಯು. ನಮ್ಮ ಪದಗ್ರಹಣ ಸಮಾರಂಭದ ಇನ್ಸ್ಟಾಲಿಂಗ್ ಆಫೀಸರ್ ಆಗಿರುವವರು ಲಯನ್ಸ್ 317D ಜಿಲ್ಲಾ ಪ್ರಥಮ ಉಪರಾಜ್ಯಪಾಲರು ಲಯನ್ ಗೋವರ್ಧನ್ ಶೆಟ್ಟಿ MJF. 50ರ ದಶಕದಲ್ಲಿ ಮುಂಬೈಯಲ್ಲಿ ಜನಿಸಿದ ಇವರು ಅಲ್ಲಿಯೇ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸಿ 1983ರಲ್ಲಿ ಮಣಿಪಾಲದ ಪ್ರತಿಷ್ಠಿತ MITಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು. ವೃತ್ತಿಯಲ್ಲಿ ಇಂಜಿನಿಯರ್, ಯಶಸ್ವಿ ಉದ್ಯಮಿ, ಕೈಗಾರಿಕೋದ್ಯಮಿ, ಔಷಧ ಉತ್ಪಾದನಾ ಸಂಸ್ಥೆಯ ನಿರ್ದೇಶಕರು, ಕೃಷಿಕ. ಆದರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಸಮಾಜ ಸೇವೆಯಲ್ಲಿ ತಮ್ಮ ಉಸಿರನ್ನು ಕಂಡವರು. 1995ರಲ್ಲಿ ಲಯನ್ಸ್ ಕುಟುಂಬವನ್ನು ಸೇರಿದ ಇವರು ಕಳೆದ 30 ವರ್ಷಗಳಿಂದ ಸೇವೆಯ ಜ್ಯೋತಿಯನ್ನು ನಿರಂತರವಾಗಿ ಬೆಳಗಿಸುತ್ತಿದ್ದಾರೆ. 2011-12ರಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರಾಗಿ, 2012-13ರಲ್ಲಿ ವಲಯಾಧ್ಯಕ್ಷರಾಗಿ, 2013-14ರಲ್ಲಿ ಜಿಲ್ಲೆಯ ಮೊದಲ ನೂತನ ವರ್ಷದ ಸಂಭ್ರಮ ಮಸ್ತಿ ಇದರ ಮುಖ್ಯ ಸಂಯೋಜಕರಾಗಿ 1000ಕ್ಕೂ ಹೆಚ್ಚು ಲಯನ್ಸ್ ಸದಸ್ಯರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಜಿಲ್ಲಾ ಡಯಾಲಿಸಿಸ್ ಪ್ರಾಜೆಕ್ಟ್ಗೆ ನಿಧಿ ಸಂಗ್ರಹಿಸಿದ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. 2014-15ರಲ್ಲಿ ಪ್ರಾಂತ್ಯಾಧ್ಯಕ್ಷರಾಗಿ ಅದೇ ವರ್ಷ ವಿಕಲಚೇತನ ಮಕ್ಕಳಿಗಾಗಿ ಹೊಸ ವರ್ಷದ ಸಂಭ್ರಮವನ್ನು ಆಯೋಜಿಸಿ ಸೇವೆಯ ನಿಜವಾದ ಅರ್ಥ ಏನು ಎಂಬುದನ್ನು ಸಮಾಜಕ್ಕೆ ತೋರಿಸಿದವರು. 2015-16ರಲ್ಲಿ ಸಂಗಮ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾಗಿ 317C ಮತ್ತು D ಉಭಯ ಜಿಲ್ಲೆಗಳ ಸುಮಾರು 1000 ಲಯನ್ಸ್ ಸದಸ್ಯರನ್ನು ಒಂದೇ ವೇದಿಕೆಯಲ್ಲಿ ಒಂದಾಗಿಸಿ ಮಸ್ತಿಕಾ ಮೇಳ ಮಂಗಳೂರಿನಲ್ಲಿ ನಡೆಸಿ ಮರೆಯಲಾಗದ ಅಧ್ಯಾಯವೊಂದನ್ನು ನಿರ್ಮಿಸಿದ್ದಾರೆ. ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ವಿಷಯ ಸುಮಾರಿದೆ ಮಾತಾಡಲಿಕ್ಕೆ. ಯಾಕಂದರೆ ಮೊದಲಾಗಿ ನಾನು ವೆನ್ ಐ ಜಾಯ್ನ್ 1995, 2000 ಮೈ ಫ್ರೆಂಡ್ ವಾಸ್ ಎ PM ಶೆಟ್ಟಿ ಅಂತ.
PM Shetty always used to meet me because power pack batteries, so I used to have deal with him. ಸೊ ಅವರನ್ನು ಹೊಳ್ತು ಬರ್ತೀನಿ ನಾನು ಕದ್ರಿ ಹಿಲ್ಸ್ ವಾಕಿಂಗ್ ಹೊಳ್ತು ಬರ್ತೀನಿ ಬಂದು. ದಿಸ್ ಐ ರಿಮೆಂಬರ್ಡ್ ಬಿಕಾಸ್ ದ್ಯಾಟ್ ಕೆಮ್ ಇನ್ ಮೈ ಮೈಂಡ್. ಯಾವಾಗ 23 ಜನ ನೀವು ಸ್ಟಾರ್ಟ್ ಆಗಿದ್ರು, ಆವಾಗ ಈ ಕದ್ರಿ ಹಿಲ್ಸಲ್ಲಿ ವಾಕಿಂಗ್ ಮಾಡ್ತಾ ಫ್ರೆಂಡ್ಸ್ ಅವರು ಜಾಯಿನ್ ಮಾಡ್ತಾ, ಅದಕ್ಕೋಸ್ಕರ ಅವರು ಒಂದು ಕ್ಲಬ್ ಮಾಡು ಅಂತೇಳಿ ಹೊರಟಿದ್ದವರು. ಆಮ್ ಐ ರೈಟ್ ಸರ್? ಹಾಂ. ಸೊ ವಿತ್ ದಿಸ್ it remembers me of Melvin Jones, how he, in the sense how he started off in 1914 when 17 was found in the Lions Club was found. 14 ಅಲ್ಲಿ ಇದೇ ಥರ ಅವರು ಎಲ್ಲ ಬಿಸ್ನೆಸ್ ಪೀಪಲ್ ಕೂಡಿ ಅವರು ಆಮೇಲೆ 3 years ಆಮೇಲೆ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಈಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಹೌ ಕದ್ರಿ ಸ್ಟಾರ್ಟೆಡ್. For this, I should compliment and congratulate the sponsoring club, Lions Club Kankan Padil, as well as Extension Chairperson, Past District Governor K.C. Prabhu and A.C. Shetty for getting this beautiful club in our Lionism. And soul to this team. Will you do that? Yes. Please sit down. Now, the membership in the Lions Club of Mangalore Catholics, knowing that such membership obligates me to participate in all the functions of the club, leadership, experience, and coaching. Very happy to become a Leo member of Leo Club of Catholics, Mangalore Catholics. ಇಂದು ನಾನು ನಮ್ಮ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ನ 26-27 ಸಾಲಿನ ಅಧ್ಯಕ್ಷನಾಗಿ ಪದಗ್ರಹಣ ಮಾಡುತ್ತಿರುವ ಈ ಶುಭ ಕ್ಷಣದಲ್ಲಿ ನನ್ನ ಮನಸ್ಸು ಸಂತೋಷ, ವಿನಮ್ರತೆ ಹಾಗೂ ಜವಾಬ್ದಾರಿಯ ಭಾವದಿಂದ ತುಂಬಿದೆ. ಅದರಲ್ಲೂ ನಮ್ಮ ಕ್ಲಬ್ಬಿನ ಬೆಳ್ಳಿ ಹಬ್ಬದ ಈ ವರ್ಷದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಗೌರವಾನ್ವಿತ ಜವಾಬ್ದಾರಿಯನ್ನು ವಹಿಸಿರುವ ಪ್ರತಿಯೊಬ್ಬ ಸದಸ್ಯರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಲಯನ್ಸ್ ಸಂಸ್ಥೆಯ ಧ್ಯೇಯವಾಕ್ಯವಾದ ವಿ ಸರ್ವ್, ನಾವು ಸೇವೆ ಮಾಡುತ್ತೇವೆ ಎಂಬುದು ನಮ್ಮ ಬದುಕಿನ ದಾರಿದೀಪವಾಗಿದೆ.
ಇದೇ ಆದರ್ಶವನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಕ್ಲಬ್ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಕೈಗೊಳ್ಳುವಂತೆ ಶ್ರಮಿಸುತ್ತೇನೆ. ಬರುವ ದಿನಗಳಲ್ಲಿ ಆರೋಗ್ಯ, ಶಿಕ್ಷಣ, ಪರಿಸರ ಸಂರಕ್ಷಣೆ, ಯುವಜನರು ಮತ್ತು ಸಮಾಜದ ಅಗತ್ಯವಿರುವವರಿಗೆ ನೆರವಾಗುವ ಸೇವಾ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಸಂಕಲ್ಪ ಮಾಡಿದ್ದೇನೆ. My dear Leos, it gives me a great pleasure to stand before you as the Leo President of our prestigious club. Along with the Secretary and Treasurer, we will maintain continuous contact, coordination with the District Leo President for the better administration and service activities of our club. I seek your wholehearted support, cooperation throughout the year. Thank you, one and all. ಫೆಲೋಶಿಪ್ ಮತ್ತು ಫ್ರೆಂಡ್ಶಿಪ್ ಎರಡು ಆಧಾರ ಸ್ತಂಭ. ನಮ್ಮ ಲಯನ್ಸ್ ನಿಂತಿರುವುದೇ ಅದರಲ್ಲಿ. ಸೇವೆ ಮತ್ತು ಸಾಂಗತ್ಯ ಅಂತ ನಾವು ಹೇಳ್ತೇವೆ. ನಾವು ಇವತ್ತು ಎಷ್ಟೇ ಫಂಕ್ಷನ್ ಮಾಡ್ತೇವೆ, ಎಷ್ಟೋ ಕಾರ್ಯಕ್ರಮ ಮಾಡ್ತೇವೆ, ಆದರೆ ಜನರನ್ನು ಮನಸ್ಸನ್ನು ಮುಟ್ಟಲಿಕ್ಕೆ ಯಾವುದೇ ಕಾರಣ ಇದ್ದರೆ, ಜನರ ಹೃದಯದಲ್ಲಿ ಜೀವಂತವಾಗಿ ನೀವು ಇರಬೇಕಿದ್ರೆ ಸೇವೆಯನ್ನು ಮಾಡಬೇಕು. ಆದರೆ ನೀವು ಮಾಡಿದಂಥ ಸೇವೆ ಆ ಮನುಷ್ಯ ನಿಮ್ಮ ಸಾಯುವವರೆಗೆ ಮರೆಯುವುದಿಲ್ಲ, ಯಾಕೆಂದರೆ ಅವನ ಜೀವ ಉಳಿಸಿದವರು ನೀವು. ಅಂಥ ಒಂದು ಸೇವಾ ಕಾರ್ಯಕ್ರಮದ ಪಟ್ಟಿ ನನ್ನ ಹತ್ರ ಇದೆ. ದಯಮಾಡಿ ಅದರ ಹೆಸರನ್ನು ಓದಿ ಹೇಳ್ತೇನೆ. ಅವರು ವೇದಿಕೆಗೆ ಬಂದು ಫಲಾನುಭವಿಗಳು ಬರಬೇಕಾಗಿ ವಿನಂತಿ. ದಿನಾಂಕ 28/6/25 ಇದೇ ವೇದಿಕೆಯಲ್ಲಿ ನಾವೆಲ್ಲರೂ ಸೇರಿದ್ದೆವು. ಸದ್ರಿ ಪದಪ್ರದಾನ ಸಮಾರಂಭದಲ್ಲಿ ನೀವೆಲ್ಲರೂ ಒಮ್ಮತದಿಂದ ನನ್ನನ್ನು ಆಯ್ಕೆ ಮಾಡಿ ಕ್ಲಬ್ ಅಧ್ಯಕ್ಷ ಹುದ್ದೆಯ ಪಟ್ಟ ಕಟ್ಟಿ ಜವಾಬ್ದಾರಿಯನ್ನು ನೀಡಿರುತ್ತೀರಿ. ಆ ಒಂದು ಜವಾಬ್ದಾರಿಯನ್ನು ನಾನು ಅತ್ಯಂತ ಪ್ರಾಮಾಣಿಕತೆಯಿಂದ, ಶಿಸ್ತಿನಿಂದ, ಸಂಯಮದಿಂದ, ಸಮಯ ಪ್ರಜ್ಞೆಯನ್ನು ಅರಿತು ಹಾಗೂ ಪಾರದರ್ಶಕವಾಗಿ ನಿರ್ವಹಿಸಿ ಮುಕ್ತಗೊಂಡಿದ್ದೇನೆ. ಇದು ನನಗೆ ತೃಪ್ತಿ ತಂದಿದೆ. ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಇದು ಕೇವಲ ಒಂದು ಸಂಸ್ಥೆಯಲ್ಲ, ಇದು ಒಂದು ಕುಟುಂಬ, ಇದು ಒಂದು ಸೇವಾ ಮನೋಭಾವ, ಇದು ಹಲವಾರು ಕನಸುಗಳ, ಪರಿಶ್ರಮಗಳ ಮತ್ತು ಸಾಧನೆಗಳ ಪ್ರತೀಕ. ಹಾಗಾಗಿ ಬನ್ನಿ, ನಾವು 25 ವರ್ಷ ಹಿಂದಕ್ಕೆ ಹೋಗಿ ನಮ್ಮ ಸಂಸ್ಥೆ ಕದ್ರಿ ಹಿಲ್ಸ್ ಈ ಸುಂದರ ಪಯಣ ಹೇಗೆ ಆರಂಭವಾಯಿತು ಎಂಬುದನ್ನು ನೆನೆಸಿಕೊಳ್ಳೋಣ. ಒಂದು ದಿನ ಕದ್ರಿ ಪಾರ್ಕ್ನಲ್ಲಿ ಬೆಳಗಿನ ಜಾವ ವಾಕಿಂಗಿಗೆ ಬರುತ್ತಿದ್ದ ಕೆಲವರನ್ನು ಕಂಕನಾಡಿ ಪಡಿಲ್ನ ಸದಸ್ಯರಾದ ಲಯನ್ ಚಂದ್ರಹಾಸ್ ಶೆಟ್ಟಿಯವರು ಭೇಟಿಯಾಗಿ ಒಂದು ನೂತನ ಸಂಸ್ಥೆಯನ್ನು ಆರಂಭಿಸುವ ಅವರ ಮನಸ್ಸಿನಲ್ಲಿದ್ದ ಒಂದು ಆಶಯವನ್ನು ಹಂಚಿಕೊಂಡರು. ಕೆಲವು ಸಭೆಗಳ ಮತ್ತು ಚರ್ಚೆಗಳ ನಂತರ ಎಲ್ಲರೂ ಒಮ್ಮತದಿಂದ ಒಂದು ನೂತನ ಸಂಸ್ಥೆ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸನ್ನು ಲಯನ್ಸ್ ಕಂಕನಾಡಿ ಪಡಿಲಿಂದ ಪ್ರವರ್ತಿಸಲ್ಪಡಲಾಯಿತು. ಆ ದಿನ ಆರಂಭವಾದ ಈ ಸಂಸ್ಥೆ ಅಂದು ಬಹಳ ಒಂದು ಸಣ್ಣ ಹೆಜ್ಜೆಯಾಗಿರಬಹುದು, ಆದರೆ ಅದರ ಹಿಂದೆ ಇದ್ದ ಸೇವಾ ಸಂಕಲ್ಪ ದೊಡ್ಡದಾಗಿತ್ತು. ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ ಲಯನ್ RK ಶೆಟ್ಟಿಯವರು, ಸೆಕ್ರೆಟರಿಯಾಗಿ PM ಶೆಟ್ಟಿಯವರು ಹಾಗೂ ಟ್ರೆಜರರ್ ಆಗಿ ಮನೋಜ್ ಅತ್ತಾವರ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡರು. 23 ಸದಸ್ಯರೊಂದಿಗೆ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ತನ್ನ ಪಯಣವನ್ನು ಆರಂಭಿಸಿತು. ನಮ್ಮ ಸಂಸ್ಥೆಯ ಈ ಪಯಣ ಎಂದಿಗೂ ನಿಲ್ಲದಿರಲಿ, ನಮ್ಮ ಸೇವೆಯ ಜ್ಯೋತಿ ಎಂದಿಗೂ ಆರದಿರಲಿ. ನಮ್ಮ ಕಣ್ಣುಗಳಲ್ಲಿ ಕನಸುಗಳಿವೆ, ನಮ್ಮ ಹೃದಯದಲ್ಲಿ ಸೇವೆಯ ಭಾವನೆ ಇದೆ, ನಮ್ಮ ಮುಂದೆ ಗುರಿಗಳಿವೆ. ಈ ಕನಸುಗಳಿಗೆ ನಿಮ್ಮ ಕೈಗಳು ಸೇರಲಿ, ಈ ಪಯಣಕ್ಕೆ ನಿಮ್ಮ ಹೆಜ್ಜೆಗಳು ಸೇರಲಿ, ಈ ಸೇವೆಗೆ ನಿಮ್ಮ ಹೃದಯವು ಸೇರಲಿ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಲಾಂಗ್ ಲಿವ್ ಲಯನಿಸಮ್. ಥ್ಯಾಂಕ್ ಯು.
ಸಿಂಹಗಳ ನಡುವೆ ಕನ್ನಡ ಕಲರವ ಇದರ ಮುಖಾಂತರ ಜಿಲ್ಲೆಯಲ್ಲಿ ಎಲ್ಲ ಕ್ಲಬ್ಗಳಲ್ಲಿ ಕನ್ನಡದಲ್ಲಿ ಕಲಾಪಗಳನ್ನು ಮಾಡುವ ಒಂದು ರೂಢಿಯನ್ನು ತಂದುಕೊಟ್ಟ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದರ ಮೊದಲು 90ರ ದಶಕದಲ್ಲಿ ಹರಿಕೃಷ್ಣ ಪುನರೂರು ಅವರು ಸಣ್ಣ ಮಟ್ಟಿಗೆ ಒಂದು ಪ್ರಯತ್ನ ಮಾಡಿದರು. ಆದರೆ ನಿತ್ಯ ನಿರಂತರ ಎಲ್ಲ ಕ್ಲಬ್ಗಳಲ್ಲಿ ಒಂದು ಕನ್ನಡ ಒಂದು ಪ್ರಯೋಗ ಮಾಡುವ ಒಂದು ಏನು ಆದರ್ಶ ಮತ್ತು ಒಂದು ರೂಢಿ ತಂದದ ಒಂದು ಕ್ಲಬ್ ಆದರೆ ಅದು ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್. ಇಲ್ಲದಿದ್ದರೆ ಮುಂಚೆ ಲಯನ್ಸ್ ಅಂದರೆ ಇಂಗ್ಲೀಷಿಂದೇ ಒಂದು ಸ್ಟ್ಯಾಂಪ್ ಇತ್ತು. ಯಾಕೆಂದರೆ ಅಂತಾರಾಷ್ಟ್ರೀಯ ಸಂಸ್ಥೆ, ಆಂಗ್ಲ ಭಾಷೆಯಲ್ಲೇ ಮಾತಾಡಬೇಕೆಂದು ಒಂದು ರೂಲ್ ಸಾಧಾರಣ ಇತ್ತು. ಆದರೆ ಕನ್ನಡದಲ್ಲಿ ಕಲರವ ಬಂದ ಮೇಲೆ ಎಲ್ರಿಗೊಂದು ಧೈರ್ಯ, ನಮಗೆ ಸಹ ಕನ್ನಡದಲ್ಲಿ ಮಾಡ್ಬೋದು. ಮತ್ತು ಪರ್ಸನಲಿ ನನಗೆ ಒಂದು ವೇದಿಕೆಯಲ್ಲಿ ಕನ್ನಡ ಮಾತಾಡಬೇಕಾದ್ರೆ ಅದೇ ಒಂದು ಪ್ರಾರಂಭದ ನಾನು ಬಹಳ ಒಂದು ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಹೇಳ್ತಾ ಇದ್ದೇನೆ. ಮಂಗಳೂರಲ್ಲಿ 4 ದೊಡ್ಡ ಕ್ಲಬ್ಗಳಿದ್ದವು ಕದ್ರಿ ಹಿಲ್ಸ್ ಬರುವ ಮೊದಲು. ಮಂಗಳೂರು, ಮಂಗಳಾದೇವಿ, ಕಂಕನಾಡಿ ಪಟೇಲ್ ಮತ್ತು ಅಶೋಕನಗರ. ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಹುಟ್ಟಿದ ಮೇಲೆ ಯಾರಿಗೂ ಗೊತ್ತಾಗದ ಹಾಗೆ ಒಂದೊಂದೇ ಕ್ಲಬ್ಬನ್ನು ಹಿಂದೆ ಹಾಕಿ ಬಂದಿದ್ದೇವೆ. ಕಂಕನಾಡಿ ಪಟೇಲ್ ಹಿಂದೆ ಹಾಕಿದರು, ಅಶೋಕನಗರ ಹಿಂದೆ ಹಾಕಿದರು, ಮಂಗಳಾದೇವಿನ ಹಿಂದೆ ಹಾಕಿ ಈಗ 99 ಸದಸ್ಯರ ಮತ್ತು ಇವತ್ತು 4 ಸದಸ್ಯರಾಗಿ 100ರ ಗಡಿ ದಾಟಿದೆ. ನನಗೊಂದು ಸಂಶಯ ಅಂದರೆ ಇನ್ನೂ ಕೆಲವು 10 ವರ್ಷಗಳಲ್ಲಿ ನನ್ನ ಮಾತ್ರ ಸಂಸ್ಥೆಯಾದ ಮಂಗಳೂರನ್ನು ಸಹ ಹಿಂದಿಕ್ಕಲು ಒಂದು ಸಮರ್ಥ ಕ್ಲಬ್ ಇದ್ದರೆ ಅದು ಒಂದು ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್. ಅದು ಯಾವುದೇ ಆಶ್ಚರ್ಯ ಇಲ್ಲ ಎಂದು ನಾನಾದರೂ ಭಾವಿಸ್ತೇನೆ. ಯಾಕೆಂದರೆ ಎಲ್ಲ ಸದಸ್ಯರು ಒಬ್ಬರಿಗಿಂತ ಒಬ್ಬರು ಸಮರ್ಥರು. ಬೇರೆ ಬೇರೆ ಕ್ಷೇತ್ರದಿಂದ ಅತ್ಯಂತ ಸಮರ್ಥವುಳ್ಳ ಸದಸ್ಯರು, ಪ್ರತಿಯೊಬ್ಬರು ನಾಯಕರು ಇವತ್ತು ಕೂಡ ಸೇರಿದ ಹೊಸ ಸದಸ್ಯರು ಕೂಡ ಅವರ ಒಂದು ಬಯೋಡಾಟಾ ಕೇಳುವಾಗ ತುಂಬ ಒಂದು ಸಂತೋಷ. ಈ ಕ್ಲಬ್ಬಿಗೆ ಬಹಳ ಒಂದು ಉಜ್ವಲ ಭವಿಷ್ಯ ಇದೆ ಎಂದು ನಾನಾದರೂ ಭಾವಿಸ್ತೇನೆ. ಅನೇಕ ಸೇವಾ ಕಾರ್ಯಕ್ರಮಗಳು ಈಗಾಗಲೇ ವೇದಿಕೆಯಲ್ಲಿ 4.5 ಲಕ್ಷಕ್ಕೂ ಅಧಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿದ ಮಾತ್ರವಲ್ಲದೆ ನಮ್ಮ ಹೊಸ ತಂಡ ಸುಧಾಕರ್ ಶೆಟ್ಟಿಗಾರ್, ವಿದ್ಯಾ ಕಾಮತ್ ಹಾಗೂ ರತ್ನಾಕರ್ ಅವರಿಗೆ ಮುಂದಿನ ದಿನದಲ್ಲಿ ಮೊದಲ ಸ್ಥಾನಕ್ಕೆ ಬರುವಂತಾಗಲಿ ಎಂದು ಹಾರೈಸ್ತೇನೆ. ಕಳೆದ ವರ್ಷದ ತಂಡ ಸಂಜೀವ್ ಗೌಡ ಹಾಗೂ ಸ್ಮಿತಾ ಮಹೇಶ್ ಅಲ್ಲದೆ ಮಾಲಕೇಶ್ವರ ಅವರ ತಂಡವು ಅತ್ಯುತ್ತಮವಾಗಿ ಸೇವಾ ಕಾರ್ಯಕ್ರಮ ನಡೆಸಿ ಜಿಲ್ಲೆಯಲ್ಲಿ 3ನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ. 24 ವರ್ಷಗಳಿಂದ ಅನೇಕ 24 ಅಧ್ಯಕ್ಷರುಗಳು ಅಲ್ಲದೆ 4 ಜನ ಸ್ಥಾಪಕ ಸದಸ್ಯರುಗಳು ತಮ್ಮ ಸೇವಾ ಬದ್ಧತೆಗಳಿಂದ ಕ್ಲಬ್ಬನ್ನು ಅತ್ಯುತ್ತಮವಾಗಿ ನಡೆಸಿ ಈ ಒಂದು ಸ್ಥಾನಕ್ಕೆ ತಂದಿಟ್ಟಿದ್ದೀರಿ ಸರ್. ನಿಮ್ಮ ಕನಸು ನನಸಾಗಲಿ ಅಂತೇಳಿ ವಿಶೇಷವಾಗಿ ಹಾರೈಸ್ತೇನೆ. ನಾವು ಮೊನ್ನೆ ಈ ಕ್ಲಬ್ಬು ಪ್ರವರ್ತಿತವಾಯಿತು ಅಂತ ಆಲೋಚನೆ ಮಾಡುವಷ್ಟರೊಳಗೆ ಈಗ ಸಿಲ್ವರ್ ಜೂಬ್ಲಿ ಬೆಳ್ಳಿ ಹಬ್ಬದ ಆಚರಣೆಯ ಸಡಗರಕ್ಕೆ ಬಂದಿದೆ. ಈ ಕ್ಲಬ್ 1ನೇ ದಿನದಿಂದ ಇದು ಒಂದೇ ಮೆಟ್ಟಲು ಏರಿ ಕೆಲವು ಸಾರಿ 2-3 ಮೆಟ್ಟಲು ಹಾರಿ ತೆಲುಗುನಲ್ಲಿ ಒಂದು ಪಿಕ್ಚರ್ ಬಂದಿತ್ತು, ಗುರುನಿ ಮಿಂಚಿನ ಶಿಷ್ಯುಡು ಅಂತ. ಹಾಗೆ ನಮ್ಮ ಕಂಕನಾಡಿ ಕ್ಲಬ್ಬನ್ನು ಹಿಂದೆ ಹಾಕಿ ಮುಂದೆ ನಾಗಾಲೋಟದಲ್ಲಿ ಹೋಗ್ತಾ ಇದೆ. ಪ್ರತಿ ವರ್ಷ ಈ ಕ್ಲಬ್ 10 ನಂಬರ್ನೊಳಗೆ ಬಂದು ಈ ಸಾರಿ ವಿಶೇಷವಾಗಿ ಸಂಜೀವ್ ಗೌಡರ ನೇತೃತ್ವದಲ್ಲಿ 3ನೇ ಸ್ಥಾನ ಪಡೆದು, ಇದಕ್ಕೆ ಕಾರಣ ಎಲ್ಲ ಸದಸ್ಯರ ಹೆಸರು ಹೇಳಲಿಕ್ಕೆ ಹೋದರೆ ಎಲ್ಲರ ಹೆಸರು ಹೇಳಬೇಕಾದೀತು. ಎಲ್ಲರ ಆ ಭಾಗವಹಿಸುವಿಕೆ, ಕೂಡುವಿಕೆ ಮತ್ತು ಸೇವಾ ಚಟುವಟಿಕೆಗಳಲ್ಲಿ ಅವರ ಪಾತ್ರ ಇದು ಬಹಳ ಒಂದು ಸಂತೋಷಕರವಾದ ವಿಷಯ. ಈ ಕ್ಲಬ್ ಹೀಗೆ ಮುಂದುವರಿಯಲಿ. ಯಾಕೆ ಕ್ಲಬ್ ಯಶಸ್ವಿಯಾಗಿದೆ ಅಂತ ನೋಡ್ತಾ ಹೋದರೆ ನಾನು ಒಂದಷ್ಟು ಕಾರಣಗಳನ್ನು ಪಟ್ಟಿ ಮಾಡ್ತಾ ಇದ್ದೆ. ಈಗಾಗಲೇ ನಮ್ಮ ಇವರು IPDG ಅವರು ಹೇಳಿದರು, ಕ್ಯಾಬಿನೆಟಲ್ಲಿ 6 ಜನ ಕಪಲ್ ಮೆಂಬರ್ಸ್ ಇದ್ದಾರೆ ಅಂತ. ಡಿಸ್ಟ್ರಿಕ್ಟ್ನ ಸೈಡಿಂದ ನೋಡುವಾಗ ಕೂಡ ಹೈಯೆಸ್ಟ್ ಕಪಲ್ ಮೆಂಬರ್ಸ್ ಆ್ಯಕ್ಟಿವ್ ಆಗಿರೋದು ನಾನು ಮೊನ್ನೆ ಮಂಗಳ ಗಂಗೋತ್ರಿ ಅಂತ ತಿಳಿಸಿದೆ. ಕದ್ರಿ ಹಿಲ್ಸಲ್ಲಿ ಅದರಿಗಿಂತ ಜಾಸ್ತಿ ಕಪಲ್ ಮೆಂಬರ್ಸ್ ಆ್ಯಕ್ಟಿವ್ ಆಗಿದ್ದಾರೆ. ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ದ ಕ್ಲಬ್ ಈಸ್ ಸಕ್ಸೀಡಿಂಗ್ ಸೋ ವೆಲ್. ಆ್ಯಂಡ್ ವೈಬ್ರೆಂಟ್ ಲಿಯೋ ಕ್ಲಬ್, ಈಗಾಗಲೇ ಹೇಳಿದ ಹಾಗೆ 1-2 ಕ್ಲಬ್ಗಳ 3 ಕ್ಲಬ್ ಲಿಯೋಗಳ ಜೊತೆ ಈ ಲಿಯೋ ಕ್ಲಬ್ ಕೂಡ ಅತ್ಯಂತ ವೈಬ್ರೇಟ್ ಆಗಿದೆ. ಆ್ಯಂಡ್ ಇಫ್ ಯು ಸಿ, ನಾನು ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನೋಡಿದೆ, ಕೆಲವು ಕ್ಲಬ್ಬಲ್ಲಿ ಇರುವ ಮೆಂಬರ್ಶಿಪ್ನ 3 ಪಟ್ಟು ಜನರು ಡೈರೆಕ್ಟರ್ಸ್ ಆಗಿ ಈ ಕ್ಲಬ್ಬಲ್ಲಿದ್ದಾರೆ.
ಜಸ್ಟ್ ಇಮ್ಯಾಜಿನ್, ಇಷ್ಟು ಡೈರೆಕ್ಟರ್ಸ್ ಇರುವಂತಹ ಕ್ಲಬ್ ಇಷ್ಟು ವೈಬ್ರೆಂಟ್ ಇರಬೇಕಾದ್ರೆ ಯು ಕ್ಯಾನಾಟ್ ಫೈಂಡ್ ಮೋರ್ ರೀಸನ್ಸ್ ಫಾರ್ ಬೀಯಿಂಗ್ ಸಕ್ಸಸ್ಫುಲ್. ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಹಾಗೂ ನಮ್ಮ ಪೆರ್ಮನೂರು ಕ್ಲಬ್ಬಿಗೆ ಒಂದು ಕನೆಕ್ಷನ್ ಇದೆ. ಕನೆಕ್ಷನ್ ಏನಂತ ಹೇಳಿದರೆ, ನಮ್ಮ ಕ್ಲಬ್ಬನ್ನು ಹುಟ್ಟು ಹಾಕಿಸಿದವರು ವಿಜಯ್ ಕ್ಲಬ್ ಆಗಿರ್ಬೋದು, ಆದರೆ ನಮ್ಮ ಹಿಂದೆ ನಿಂತು ನಮ್ಮನ್ನು ಇಷ್ಟರವರೆಗೆ ಮುನ್ನಡೆಸಿ ಬಂದಂಥವರು ಲಯನ್ ಪ್ರವೀಣ್ ಶೆಟ್ಟಿ ಅವರು. ಯಾಕಂತ ಹೇಳಿದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ಮೀಟಿಂಗ್ಗಳಿಗೂ ಯಾವ ಪ್ರೋಟೋಕಾಲನ್ನು ಫಾಲೋ ಮಾಡಬೇಕು, ಯಾರು ಎಲ್ಲಿ ಕೂತ್ಕೊಳ್ಬೇಕು, MC ಏನೆಲ್ಲ ಓದಬೇಕು, ಪ್ರೆಸಿಡೆಂಟ್ ಏನೆಲ್ಲ ಮಾಡಬೇಕು ಎಂಬುದನ್ನು ಅಚ್ಚುಕಟ್ಟಾಗಿ ನಮಗೆಲ್ಲರನ್ನು ಕೂತ್ಕೊಳ್ಳಿಸಿ ಮಾತನಾಡಿಸಿ ನಮ್ಮನ್ನೆಲ್ಲರನ್ನು ಅರ್ಥೈಸಿ ಮಾಡಿಕೊಳ್ಳುವವರು ಪ್ರವೀಣ್ ಶೆಟ್ಟಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ವರ್ಷ ನೀವು 25 ಇಯರ್ಸನ್ನು ನಿಮ್ಮದೇನು ಸ್ಟಾರ್ಟ್ ಮಾಡ್ತಿದ್ದೀರಿ, ನಿಮ್ಮ ಲಯನ್ಸ್ ಕ್ಲಬ್. ನಿಮ್ಮ ಕ್ಲಬ್ ಹುಟ್ಟಿದ್ದು 2002ರಲ್ಲಿ, ನಾನು ಹುಟ್ಟಿದ್ದು 2002ರಲ್ಲಿ. ಸೊ ನೆಕ್ಸ್ಟ್ ವರ್ಷ ನಮ್ಮ ಎರಡೂ ಕ್ಲಬ್ಬಿಗೆ ನಮ್ಮ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ಗೆ ಹಾಗೂ ನನಗೂ 25 ಇಯರ್ಸ್. ಸೊ ಬರೋ ವರ್ಷೊಟ್ಟಿಗೆ ಸೆಲೆಬ್ರೇಟ್ ಮಾಡುವ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಕೊನೆ ವಿರಾಮ ಇಡುತ್ತಿದ್ದೇನೆ. ಧನ್ಯವಾದಗಳು. To stand before you today on such a historic occasion, the installation ceremony of the new office bearers for the Silver Jubilee year 26-27 of the prestigious Lions and Leo Club Kadri Hills MJF, marking 25 years of dedicated community service, is a remarkable milestone. Kadri Hills has consistently set an inspiring benchmark across District 317D, standing proudly as one of the biggest and most prestigious clubs in the district. ವೇದಿಕೆಯನ್ನು ಅಲಂಕರಿಸುವ ಎಲ್ಲ ಗಣ್ಯರು, ಅಧ್ಯಕ್ಷರಾದ ಸಂಜೀವ್ ಗೌಡ, ನೂತನ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿಗಾರ್, ಪದಾಧಿಕಾರಿಗಳು, ಲಿಯೋ ಕ್ಲಬ್ನ ಪದಾಧಿಕಾರಿಗಳು, ಹಿರಿಯ ಲಯನ್ಸ್ ಆತ್ಮೀಯ ಅತಿಥಿಗಳು ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಕದ್ರಿ ಹಿಲ್ಸ್ MJF ಪರವಾಗಿ ಹಾಗೂ ಕಾರ್ಯದರ್ಶಿಯಾಗಿ ಇಂದಿನ ರಜತ ಮಹೋತ್ಸವ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಇನ್ಸ್ಟಾಲಿಂಗ್ ಆಫೀಸರ್ ಲಯನ್ ಗೋವರ್ಧನ ಶೆಟ್ಟಿ ಇವರು ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿ ತಮ್ಮ ಮಾರ್ಗದರ್ಶನ ಹಾಗೂ ಪ್ರೇರಣಾದಾಯಕ ಸಂದೇಶದ ಮೂಲಕ ನಮ್ಮೆಲ್ಲರಿಗೂ ಹೊಸ ಉತ್ಸಾಹ ತುಂಬಿರುವುದಕ್ಕಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. Lion Sudhakar Shettigar, President of Lions Club Kadri Hills, adjourn the meeting, fellowship and dinner. Thank you.